ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ 31, 32, 33 ಈ ಸ್ತೋತ್ರಗಳು ಮತ್ತು ಇದರ ಅರ್ಥವನ್ನು ಮುಂದುವರಿಸ್ತೀನಿ. ಶಂಕರ ಭಗವತ್ಪಾದಾಚಾರ್ಯರು ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಅದರ ಪುನರುತ್ಥಾನಕ್ಕಾಗಿ ಭಾರತಾದ್ಯಂತ ಕಾಲ್ನಡಿಗೆಯಲ್ಲಿಯೇ 3 ಬಾರಿ ಪ್ರಯಾಣ ಮಾಡಿ 4 ದಿಕ್ಕುಗಳಲ್ಲಿಯೂ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಪೂರ್ವದಲ್ಲಿ ಗೋವರ್ಧನ ಮಠ, ಅದಕ್ಕೆ ಆಚಾರ್ಯರನ್ನಾಗಿ ಶ್ರೀ ಹಸ್ತಾಮಲಕರನ್ನು ನೇಮಿಸ್ತಾರೆ. ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠ, ಇದಕ್ಕೆ ಆಚಾರ್ಯರನ್ನಾಗಿ ಶ್ರೀ ಸುರೇಶ್ವರಾಚಾರ್ಯರನ್ನು ನೇಮಿಸ್ತಾರೆ. ಪಶ್ಚಿಮದಲ್ಲಿ ದ್ವಾರಕಾ ಮಠ, ಆಚಾರ್ಯರನ್ನಾಗಿ ಶ್ರೀ ಪದ್ಮಪಾದರನ್ನು ನೇಮಿಸ್ತಾರೆ. ಉತ್ತರದಲ್ಲಿ ಜ್ಯೋತಿರ್ಮಠ, ಇದಕ್ಕೆ ಆಚಾರ್ಯರನ್ನಾಗಿ ಶ್ರೀ ತೋಟಕಾಚಾರ್ಯರನ್ನು ಸನಾತನ ಧರ್ಮದ ಉಳಿವಿಗಾಗಿ ಶಂಕರರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. 31ನೆಯ ಸ್ತೋತ್ರ. ನಾಲಂ ವಾ ಪರಮೋಪಕಾರಕಮಿದಂ ತ್ವೇಕಂ ಪಶೂನಾಂ ಪತೆ ಪಶ್ಯನ್ ಕುಕ್ಷಿಗತಾಂಶ್ಚರಾಚರಗಣಾನ್ ಬಾಹ್ಯಸ್ಥಿತಾನ್ ರಕ್ಷಿತುಂ ಸರ್ವಾಮರ್ತ್ಯ ಪಲಾಯನೌಷಧಮತಿಜ್ವಾಲಾಕರಂ ಭೀಕರಂ ನಿಕ್ಷಿಪ್ತಂ ಗರಲಂ ಗಲೇನ ಗಿಲಿತಂ ನೋದ್ಗೀರ್ಣಮೇವ ತ್ವಯಾ. ಇದರರ್ಥ, ಹೇ ಶಂಕರ, ಸಮುದ್ರಮಥನ ಕಾಲದಲ್ಲಿ ಭೀಕರ ಜ್ವಾಲೆಯಿಂದ ಕಾರುತ್ತಿದ್ದ ಹಾಲಾಹಲವೆಂಬ ವಿಷವನ್ನು ನೀನು ಹೇಗೆ ಕುಡಿದೆ? ಎಲ್ಲ ದೇವರುಗಳು, ಸಮಸ್ತ ದೇವರುಗಳು ಅದನ್ನು ನೋಡಿ ಪಲಾಯನಗೈದಿದ್ರು. ನೀನು ಅದನ್ನು ಆಪೋಷಣದಂತೆ ಕುಡಿದುಬಿಟ್ಟೆ. ಎಲ್ಲ ಚರಾಚರ ವಸ್ತುಗಳನ್ನು ರಕ್ಷಿಸುವುದಕ್ಕಾಗಿ ನೀನು ವಿಷವನ್ನು ನುಂಗಿದೆ. ಹೊರಕ್ಕೆ ಉಗುಳದೆಯೂ ಕೊರಳಿನ ಒಳಕ್ಕೆ ನಿಲ್ಲಿಸಿಕೊಂಡು ಪರಮೋಪಕಾರವನ್ನು ಮಾಡಿದ್ದಿ ನೀನು. ನಿನ್ನಂಥ ಕಾರುಣ್ಯ ಯಾವ ದೇವರಲ್ಲಿರಲು ಸಾಧ್ಯ? ಇದು ಮಹತ್ ಕಾರ್ಯವೇ ಅಲ್ಲವೇ? ಹಾಗಾಗೇ ನಿನಗೆ ವಿಷಕಂಠ, ಕಾಲಕಂಠ, ನೀಲಕಂಠ ಅಂತ ಅನ್ವರ್ಥನಾಮಗಳು ನಿನಗೆ ಇದೆ. ಶಿವನೇ, ನಿನ್ನಂತಹ ಕರುಣಾಳು ಬೇರೆ ಯಾರೂ ಇಲ್ಲ ಅಂತ ಶಂಕರರು ಇದರಲ್ಲಿ ಹೇಳಿದ್ದಾರೆ. 32ನೆಯ ಸ್ತೋತ್ರ. ಜ್ವಾಲೋಗ್ರ ಸಕಲಾಮರಾತಿಭಯದಕ್ಷ್ವೇಲ ಕಥಂ ವಾ ತ್ವಯಾ ದೃಷ್ಟು ಕಿಂಚಕರೆ ಧೃತಃ ಕರತಲೆ ಕಿಂ ಪಕ್ವ ಜಂಬೂಫಲಂ ಜಿಹ್ವಾಯಾಂ ನಿಹಿತಶ್ಚ ಸಿದ್ಧ ಗುಟಿಕಾ ವಾ ಕಂಠದೇಶೆ ಭೃತ ಕಿಂ ತೇ ನೀಲಮಣಿರ್ವಿಭೂಷಣಮಯಂ ಶಂಭೋ ಮಹಾತ್ಮನ್ವದ. ಈ ಶ್ಲೋಕದಲ್ಲಿ ಶಂಕರರು ಹೇಳಿದ್ದಾರೆ, ಹೇ ಶಂಕರ, ಹೇ ಶಿವನೇ, ಜ್ವಾಲೆಗಳಿಂದ ಉಗ್ರವಾಗಿದ್ದ ಈ ಹಾಲಾಹಲ, ಈ ವಿಷವನ್ನು ನೀನು ಹೇಗೆ ಸ್ವೀಕರಿಸಿದೆ? ಅದನ್ನು ಹೇಗೆ ಕುಡಿದೆ ನೀನು? ಎಲ್ಲರೂ ಆಶ್ಚರ್ಯಪಡ್ತಾರೆ. ಮಹಾತ್ಮರಾದವರು ಲೋಕಕ್ಕೆ ಉಪಕಾರ ಮಾಡೋದಕ್ಕೋಸ್ಕರ ಎಂಥ ಕಷ್ಟನಾದರೂ ಸಹಿಸ್ತಾರೆ ಅಂತ ನೀನು ತೋರಿಸಿಕೊಟ್ಟಿದ್ಯಾ. ಅಂತಹ ಹಾಲಾಹಲವನ್ನು ನಿನಗೆ ನೋಡೋಕ್ಕಾದರೂ ಹೇಗೆ ಸಾಧ್ಯ ಆಯಿತು? ನಿನಗದು ಹೇಗೆ ಕಾಣಿಸ್ತೋ? ನೀನು ಅದನ್ನು ಕೈಯಲ್ಲಿ ಹೇಗೆ ಹಿಡಿದೆ? ಅದನ್ನು ನೀನು ಮಾಗಿದ ನೇರಳೆ ಹಣ್ಣು ಅಂತ ಅಂಗೈಲಿಟ್ಕೊಂಡೆಯಾ? ಅಥವಾ ಸಿದ್ಧರು ಮಾಡಿರೋತಕ್ಕಂತಹ ಗುಳಿಗೆ ಅಂತ ಏನಾದರೂ ನಾಲ್ಗೆ ಮೇಲೆ ಇಟ್ಕೊಂಡ? ಅಥವಾ ಅದೊಂದು ನೀಲಮಣಿ, ಅದು ನಾನು ಕಂಠಕ್ಕೆ ಧರಿಸಿದರೆ ಅದು ನನಗೆ ಭೂಷಣ ಅಂತ ಏನಾದರೂ ಕಂಠದಲ್ಲಿ ಧರಿಸಿದೆಯಾ? ಹೇಳು ಶಿವನೇ ಅಂತ ಶಂಕರರು ಇದರ ಬಗ್ಗೆ, ಹಾಲಾಹಲದ ವಿಷಯದ ಬಗ್ಗೆ ಶಂಕರನು ಅದನ್ನು ಕುಡಿದು ಎಲ್ಲರನ್ನೂ ರಕ್ಷಿಸಿರುವ ಬಗ್ಗೆ ವರ್ಣಿಸಿದ್ದಾರೆ. ಶಂಕರರ ಕವಿತೆಯ ಶೈಲಿ ತುಂಬ ಅತ್ಯದ್ಭುತವಾಗಿರುವಂಥದ್ದು. 33. ನಾಲಂ ವಾ ಸಕೃದೇವ ದೇವ ಭವತ್ತಸ್ಸೇವನತಿರ್ವಾನುತೆ ಪೂಜಾ ವಾ ಸ್ಮರಣಂ ಕಥಾಶ್ರವಣಮಪ್ಯಾಲೋಕನಂ ಮಾದೃಶಾಂ ಸ್ವಾಮಿನ್ನಸ್ತಿರದೇವತಾನು ಸರಣಾ ಯಾಸೇನ ಕಿಂ ಲಭ್ಯತೆ ಕಾ ವಾ ಮುಕ್ತಿರಿತಃ ಕುತೋ ಭವತಿ ಚೇತ್ಕಿಂ ಪ್ರಾರ್ಥನೀಯಂ ತದಾ. ಇದರಲ್ಲಿ ಶಂಕರರು
ಯಾವುದಾದರೂ ಮಾರ್ಗವನ್ನು ಅನುಸರಿಸಿ ಪರಶಿವನನ್ನು ನಾವು ಸೇವಿಸಬೇಕು ಅಂತ ತಿಳಿಸಿದ್ದಾರೆ. ಹೇ ಶಂಕರನೇ, ನನ್ನಂಥವರಿಗೆ ನಿನ್ನ ಸೇವೆ, ನಮಸ್ಕಾರ, ಸ್ತೋತ್ರ, ಪೂಜೆ, ಸ್ಮರಣೆ, ಕಥಾಶ್ರವಣ, ದರ್ಶನ ಅದನ್ನು ಒಂದು ಸಾರಿ ಮಾಡಿದ್ರೂ ಸಾಕು, ನೀನು ಬೇಕಾದಷ್ಟು ಕೊಡ್ತೀಯ. ಆದರೆ ಅನಿತ್ಯರಾದ ಇತರೆ ದೇವರುಗಳನ್ನು ನಾನು ಯಾಕೆ ಆಯಾಸದಿಂದ ಅನುಸರಿಸಬೇಕು? ಅದರಿಂದ ಫಲ ಆದರೂ ಏನಿದೆ? ಬೇರೆ ದೇವರುಗಳನ್ನು ಆಶ್ರಯಿಸೋದರಿಂದ ನನಗೆ ಮುಕ್ತಿ ಆದರೂ ಹೇಗೆ ಸಿಗುತ್ತೆ? ನಿನ್ನನ್ನು ಒಮ್ಮೆ ಸೇವಿಸಿದ್ರೂ ನನಗೆ ಬೇಕಾಗಿರೋದೆಲ್ಲ ಕೊಡ್ತೀಯ. ಅದು ಬೇರೆ ಯಾವ ದೇವತೆಯಿಂದಲೂ ಸಾಧ್ಯ ಇಲ್ಲ. ಒಂದು ವೇಳೆ ಹಾಗೇನಾದರೂ ಬೇರೆ ದೇವರುಗಳು ಕೊಡ್ತಾರೆ ಅನ್ನೋ ಥರ ಇದ್ರೂ ನಾನು ಯಾರ ಬಳಿಯೂ ಹೋಗಲ್ಲ, ನಿನ್ನಲ್ಲಿಯೇ ನಾನಿರ್ತೀನಿ. ನಿನ್ನನ್ನು ಒಮ್ಮೆ ಸ್ಮರಣೆ ಮಾಡಿದ್ರೂ ಸಾಕು ಅಂತ ನೀನು ನನಗೆ ತಿಳಿಸಿರೋದ್ರಿಂದ, ಅದರ ಅನುಭವ ಮಾಡಿರೋದ್ರಿಂದ ನಾನು ನಿನ್ನಲ್ಲೇ ಇರ್ತೀನಿ ಅಂತ ಶಂಕರರು ಶಿವನಲ್ಲಿ ಕೇಳಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ಶ್ಲೋಕಗಳಲ್ಲಿ ಭೇಟಿಯಾಗೋಣ. ಶ್ರೀ ಗುರುಭ್ಯೋ ನಮಃ.